ಸರಿ ಅಮ್ಮ. ಹಾಗಿದ್ಮೇಲೆ ನಿನ್ ಮುಂದಿನ ಜೀವನ ಬ್ಯಾಕ್ ಟು ಸೇಮ್ ಸ್ಟೇಜ್ ತಾತ. ನನಗೆ ನಿನ್ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಇದೆ. ಆ ಜೀವನದಲ್ಲಿ ಖುಷಿ ಇತ್ತು, ನೆಮ್ಮದಿ ಇತ್ತು. ಎಲ್ಲ ಬಿಟ್ಟು ಇಲ್ಲಿಗೆ ಬಂದು ಸಾಧಿಸಿದ್ ಏನೂ ಇಲ್ಲ ತಾತ, ಎಲ್ಲ ಕಳ್ಕೊಂಡಿದ್ದೆ. ಅಣ್ಣ, ತಂದಿರೋ ಬಾಟ್ಲ್ ಇನ್ನ ಮನೇಲೇ ಇದೆ. ಮಾತಾಡಿ ಮನೇನ ಸ್ಮಶಾನ ಮಾಡ್ತೀಯೋ ಇಲ್ಲ ಮೌನವಾಗಿದ್ದು ಮರ್ಯಾದಿಂದ ಅವ್ರನ್ನ ಕಳ್ಸ್ಕೊಡಕ್ ಅವಕಾಶ ಕೊಡ್ತೀಯೋ? ಪಲ್ಲವಿ, ಇದು ಹುಡುಗಾಟಿಕೆ ಅಲ್ಲ ಪಲ್ಲವಿ. ನಮ್ ಹುಡುಗನ್ ಜೀವನದಲ್ಲಿ ಹುಡುಗಾಟ ಆದಿದ್ದು ನಿಮ್ ಮೊಮ್ಮಗಳು, ಅದಕ್ಕೆ ತಕ್ಕ ಶಾಸ್ತಿ ಆಗಿದೆ. ನೋಡಿ ಯಜಮಾನ್ರೆ, ನಮ್ಮ ಹುಡುಗಿದು ನಿಜವಾದ ಮದುವೆ, ನಿಮ್ಮ ಹುಡುಗಿದು ಕಾಂಟ್ರಾಕ್ಟ್ ಮದುವೆ. ಅದು ಮುರಿದು ಬೀಳ್ತಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂತದ್ರಲ್ಲಿ ನಮ್ಗೆ ಎಷ್ಟಾಗಿರ್ಬೇಕು ನೀವೇ ಹೇಳಿ. ಹೊಡ್ದಿರೋ ಗಾಜಿನ ಅನ್ಸಿದ್ರು ಅದ್ರ ಪ್ರತಿಬಿಂಬ ಬಿರುಕುಳಿಯುತ್ತೆ. ಅಂದ್ಮೇಲೆ ನೀವು ಹಿರಿಯರಾಗಿ ಹೀಗ್ ಮಾತಾಡಿದ್ರೆ ಹೇಗ್ ಹೇಳಿ? ನೋಡಿ, ಗಂಡ ಹೆಂಡತಿ ಸಂಬಂಧ ಒಂದು ಪವಿತ್ರವಾದ ಸಂಬಂಧ. ಅದನ್ನ ಗಾಜಿಗೆ ಹೋಲಿಸ್ಬಿಡಿ. ಹಿರಿಯರೆಲ್ಲ ಸೇರಿ ನೆಟ್ಟಿರೋ ಒಂದು ಗಿಡ ಇದ್ದಾಗದು. ಅದು ಬಾಡೋಗಿದೆ ಅಂತಂದ್ರೆ ಅದು ಬೆಳೆಯೋದಿಲ್ಲ ಅಂತಲ್ಲ. ತಾಳ್ಮೆ ಅನ್ನೋ ಮಳೆ ಬರುತ್ತೆ, ಬುದ್ಧಿಯನ್ನ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ರೀ ಸ್ವಾಮಿ, ನಿಮ್ ಕಂತೆ ಪುರಾಣ ಎಲ್ಲ ನಿಲ್ಸಿ ದಯವಿಟ್ಟು ಹೊಡ್ತೀರಾ? ಪುರಾಣ ನೋಡಮ್ಮ, ಇದು ಪುರಾಣ ಅಲ್ಲ, ಸಾರ್ಥಕ ಬದುಕಿನ ಸಿದ್ಧಾಂತ ಅಮ್ಮ. ಎಲ್ರಿಗೂ ಕೈ ಮುಗಿತೀನಿ, ದಯವಿಟ್ಟು ಹೀಗೆ ಮಾಡಬೇಡಿ. ಬೇಕಿದ್ರೆ ಇವ್ರ ಗಂಡನ ಮನೆಯವ್ರ ಜೊತೆ ನಾನು ಮಾತಾಡ್ತೀನಿ, ಇವ್ರ ಸಂಸಾರ ನಾನು ಸರಿ ಮಾಡ್ತೀನಿ. ಆಗ್ಬೇಕಾಗಿರೋ ಮದುವೆಗೋಸ್ಕರ ಆಗಿರೋ ಮದುವೆನ ಹೊಡಿಬೇಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅಗತ್ಯ ನನಗಿಲ್ಲ. ನನ್ ಸಂಸಾರ ಸರಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಾಗಿದೆ. ಸೊ ದಯವಿಟ್ಟು ನೀವು ನಿಮ್ ಮೊಮ್ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಬೇಕಿದ್ರೆ ಅವ್ಳಿಗೆ ಇನ್ನೊಂದ್ ಮದ್ವೆ ಮಾಡ್ಸಿ. ನೋಡಮ್ಮ, ವಯಸ್ಸಲ್ಲಿ ನೀವು ತುಂಬಾ ಚಿಕ್ಕವ್ರು ಇರ್ಬೋದು. ದಯವಿಟ್ಟು ನನ್ನ ಮೊಮ್ಮಗಳ ಜೀವನ ಹಾಳು ಮಾಡ್ಬೇಡಿ. ನಿಮ್ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಏನ್ ಮಾಡ್ತಾರೆ? ನಿಮ್ ಮೊಮ್ಮಗಳ ನಾಟಕ ಮುಗ್ದಾಗಿದೆ, ಅವಳ ಪರ್ದೆ ಎಳ್ದಾಗಿದೆ. ನಿಮ್ಮ ಮತ್ತೆ ನಿಮ್ ಮೊಮ್ಮಗಳ ನಾಟಕ ಎರಡಕ್ಕೂ ಈ ಮನೇಲಿ ಜಾಗ ಇಲ್ಲ. ಸುಮ್ನೆ ಹೋಗ್ತಾ ಇರ್ರಿ. ಪಲ್ಲವಿ, ಏನ್ ಮಾಡ್ತಾ ಇದ್ದೀರಾ? ಪಲ್ಲವಿ, ಏನ್ ಮಾಡ್ತಿದ್ಯಾ? ಚಾರು ಮೇಡಮ್, ಇಲ್ಲಿದ್ದೀರಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ರಾಘು ಝಾನ್ಸಿ ಬಗ್ಗೆ. ರಾಮಾಚಾರಿ, ನಿನ್ಗೆ ನಾವು ಜೀವನದಲ್ಲಿ ಮಾಡೋ ದೊಡ್ಡ ತಪ್ಪು ಯಾವುದು ಗೊತ್ತಾ? ಎಲ್ಲ ವಿಷಯನೂ ನಮಗ್ ಗೊತ್ತು, ನಾವು ಮಾಡಿದ್ದೆ ಸರಿ, ನಮಗ್ ಮೀರಿದ್ದು ಬೇರೆ ಯಾವುದೂ ಇಲ್ಲ ಅಂತ ಇಂಥ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ನಾವು ತಗೊಂಡಿರ್ತೀವಿ. ಅದಕ್ಕೆ ಕೆಲವೊಂದು ರೀಸನ್ಸು ಇರುತ್ತೆ. ಅದರಲ್ಲಿ ನಾವು ತಗೊಳ್ಳೋ ನಿರ್ಧಾರದಿಂದ ನಾವು ಪ್ರೀತಿಸೋ ಮನ್ಸುಗಳಿಗೆ ನೋವಾಗಬಾರ್ದು ಅನ್ನೋದು ಒಂದು. ಈಗ ಝಾನ್ಸಿ ಜೀವನದಲ್ಲಿ ಆಗಿರೋದು ಅದೇ ಅಲ್ವಾ ರಾಮಾಚಾರಿ? ಅವಳ ತಾತನ್ಗೆ ನಿಜ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಅಗ್ನಿ ಪರ್ವತ ತರ ಇರೋ ಆ ನೋವನ್ನ ಮನ್ಸಲ್ಲೇ ಇಟ್ಕೊಂಡು ತನ್ನನ್ ತಾನೇ ಸುಟ್ಕೊಳ್ತಾ ಇದ್ದಾಳೆ. ಅದಾಗೆ ಹೊರಗಿನವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಬದುಕ್ತಾ ಇದ್ದಾಳೆ. ಹೌದು ಚಾರು ಮೇಡಮ್, ಕಾಲ ಮುಂದೆ ಹೋಗ್ತಾ ಹೋಗ್ತಾ ಮನುಷ್ಯಂಗೆ ತಿಳುವಳಿಕೆ ಅನ್ನೋದು ಬಂದ್ಮೇಲೆ ನನಗೆಲ್ಲ ಗೊತ್ತು, ನಾ ಮಾಡ್ತಿರೋದೆಲ್ಲ ಸರಿ ಇದೆ ಅಂತ ತನ್ನ ಮನಸ್ಸಲ್ಲಿ ತನಗೆ ಗೊತ್ತಿಲ್ಲದೆ ಒಂದು ಅಹಂ ಅನ್ನೋದನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ಆ ಅಹಂ ಆವರಿಸ್ಕೊಂಡ್ಬಿಡುತ್ತೆ. ಚಾನ್ಸಿ,
ನೀನ್ ಆತ್ರ ಪಟ್ಟು ತಪ್ಪು ಮಾಡ್ದೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಮ್ಮ. ಇಲ್ಲ ತಾತ, ಇಲ್ಲಿವರೆಗೂ ನಾನು ಮಾಡಿದ ತಪ್ಪು. ಆದ್ರೆ ಇವತ್ತು ಆ ತಪ್ಪನ್ನ ಸರಿ ಮಾಡ್ಕೊಂಡಿದ್ದೀನಿ. ಕೋಪ ಬರುತ್ತೆ, ಹೊರಟೋಗ್ಬಿಡುತ್ತಮ್ಮ. ಆದ್ರೆ ಅದ್ರ ಪರಿಣಾಮ ಇದೆಯಲ್ಲ, ಅದು ಶಾಶ್ವತವಾಗಿರುತ್ತೆ. ಮಾತುಗಳು ಬಾಯಿಂದ ಆಚೆ ಬರೋಕ್ ಮುಂಚೆ ನಾವು ಯೋಚನೆ ಮಾಡಬೇಕು, ಮನಸ್ಸಿನಲ್ಲೇ ತೂಕ ಹಾಕಬೇಕು. ದುಡುಕೋದ್ರಿಂದ ಯಾವ ಸಂಬಂಧನೂ ಉಳಿಯೋದಿಲ್ಲಮ್ಮ. ಮನುಷ್ಯತ್ವ, ಗೌರವ, ಪ್ರೀತಿ ಇಲ್ದೇ ಇರೋ ಸಂಬಂಧ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ ತಾತ. ಇಲ್ಲಮ್ಮ, ನೀನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ಯಾ. ನೋಡು, ಪ್ರತಿಯೊಬ್ಬರಿಗೂ ಒತ್ತಡದ ಪರಿಸ್ಥಿತಿ ಇರುತ್ತಮ್ಮ. ಅಂಥ ಸಮಯದಲ್ಲಿ ನಾವು ತಾಳ್ಮೆಯಿಂದ ಬಿಹೇವ್ ಮಾಡಬೇಕು. ತಾಳ್ಮೆ ಇರಬೇಕು. ಆ ತಾಳ್ಮೆ ಇದ್ದಿದ್ದಕ್ಕೆ ತಾತ ನನ್ ವ್ಯಕ್ತಿತ್ವನ ಬದಲಾಯಿಸ್ಕೊಂಡು ನಾನು ಇಲ್ಲಿವರೆಗೂ ಬದುಕಿದ್ದು. ಆದ್ರೆ ಅದ್ರಿಂದ ನನಗ್ ಸಿಕ್ಕಿದ್ದು ಬರೀ ನೋವು, ನಿರಾಸೆ, ಅವಮಾನ. ಇರ್ಬೋದಮ್ಮ, ಆದ್ರೆ ರಾಘು ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿನಮ್ಮ. ಕೆಲ್ಸಕ್ ಬಾರ್ದೇ ಇರೋ ಒಳ್ಳೆತನ ಇದ್ರೆ ಎಷ್ಟು, ಬಿಟ್ರೆ ಎಷ್ಟು. ಯಾವ್ದೇ ವ್ಯಕ್ತಿ ಆಗ್ಲಿ ಮಾತಾಡೋ ಟೈಮಲ್ಲಿ ಮಾತಾಡದೆ ಹೋದ್ರೆ ಅದ್ರಿಂದ ಆಗೋ ಅನಾಹುತ ದೊಡ್ಡದಾಗೆ ಇರುತ್ತೆ ತಾತ. ನೀನು ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಹೇಳು. ಪರಿಸ್ಥಿತಿ ಹೀಗಾಗಿದೆ, ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ಒಂದು ಮಾತು ನನ್ಗೆ ಹೇಳಿದ್ರೆ ನಾನು ಏನಾದ್ರೂ ಮಾಡ್ತಾ ಇದ್ನಲ್ಲ. ನನಗೆ ನಿಮ್ ಸಂತೋಷ ಮುಖ್ಯ ತಾತ. ಅದೇನೇ ಆದ್ರೂ ನಿಮ್ ಮನ್ಸಿಗೆ ನೋವು ಕೊಡೋದಕ್ಕೆ ನನ್ ಮನ್ಸು ಒಪ್ಲಿಲ್ಲ. ಅಲ್ಲಮ್ಮ, ಹಾಗನ್ಬಿಟ್ಟು ನೀನು ಒಬ್ಳೆ ನೋವು ಅನುಭವಿಸೋದು ಸರಿನಾ? ನಾಳೆ ಸರಿ ಹೋಗುತ್ತೆ ಅನ್ನೋ ಭರವಸೆ ಇವತ್ತಿನ ಕಷ್ಟಕ್ಕೆ ಮೆಡಿಸನ್ ಅಲ್ವಾ ತಾತ? ಅದು ನೋವನ್ ಕಡಿಮೆ ಮಾಡುತ್ತೆ ಅನ್ನೋ ಭರವಸೆಲಿ ನಾನು ಬದುಕ್ತಿದ್ದೆ. ಅದ್ರಿಂದ ಯಾವ ಪ್ರಯೋಜನನೂ ಇಲ್ಲ ತಾತ. ನಾನು ಮನ್ಸ್ ಹೇಳ್ದಾಗೆ ಕೇಳು ಅಂತ ಹೇಳ್ದೆ, ಅವನು ಕೊಟ್ಟ ಮಾತೆ ಮುಖ್ಯ ಅಂದ. ನಾನು ನಮ್ ಪ್ರೀತಿ ಮುಖ್ಯ ಅಂತ ಹೇಳ್ದೆ, ಆದ್ರೆ ಅವನು ನನ್ ಕುಟುಂಬನೇ ಮುಖ್ಯ ಅಂತ ಹೇಳ್ದ. ನನ್ ಸಂತೋಷ ಅಂದ್ರೆ ಅವನು ಮಮತೆ ಅಂದ. ನಾನ್ 3 ಗಂಟು ಅಂದೆ, ಆದ್ರೆ ಮನೆಯವರು ಅದು 100 ಜನದ ಮಧ್ಯೆ ನಡೆದ ನಾಟಕ ಅಂದ್ರು. ಅಂತ ಸಂಬಂಧ ಉಳಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ತಾತ? ಇದನ್ನೆಲ್ಲ ನೋಡ್ಕೊಂಡು ಬದುಕಿರೋದಕ್ಕಿಂತ ಬೇಗ ನನ್ನ ಕರ್ಕೊಂಡ್ಬಿಡು ಭಗವಂತ. ಬಾವಾ, ನೀವ್ ಕುತ್ಕೊಳ್ಳಿ, ಸ್ವಲ್ಪ ದಿನ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿನೇ ಅವಳ ಪರವಾಗಿ ಮಾಡ್ಕೊಂಡು ನಮ್ ವಿರುದ್ಧ ಮಾತಾಡೋಕ್ ಮಾಡಿ ಹೋದ್ಲಲ್ಲ, ಎಷ್ಟ್ ಡೇಂಜರ್ ಇರ್ಬೇಕು ದೊಡ್ಡಪ್ಪ. ಅದಕ್ಕೆ ತಾನೇ ಅವಳು ಎಲಿಮಿನೇಷನ್ ಆಗಿದ್ದು. ಅಂತೂ ಇಂತೂ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಬೆನ್ನೇರಿದ ಬೇತಾಳ ಬಿಟ್ಟು ಹೋಯ್ತಲ್ಲ ಅಂತ ಸಂತೋಷವಾಗಿ ಸೆಲೆಬ್ರೇಷನ್ ಮಾಡೋದು ಬಿಟ್ಟು ಅವಳ ವಿಚಾರ ಇವಾಗ ಯಾಕೆ? ಆದ್ರೂ ಜಾನ್ಸಿ ಅಷ್ಟೊಂದು ಮಾತಾಡ್ತಾಳಂತ ನನಗ್ ಗೊತ್ತಿರ್ಲಿಲ್ಲ. ನಮ್ಗೆ ಸಂಸ್ಕಾರದ ಬಗ್ಗೆ ಹೇಳ್ಕೊಂಡು ಬೈಕೊಂಡು ಹೋದ್ಲು. ಹೌದೌದು, ಗುಡುಗು ಮಿಂಚು ಸಮೇತ ಜೋರಾಗಿ ಮಳೆ ಬಂದು ನಿಂತು ಹೋದಾಗ ಆಯ್ತು. ಬಾವಾ, ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನನ್ ಮಗನ್ ಜೀವನದಿಂದ ದೂರ ಆಗೋದಕ್ಕೆ ಒಪ್ಕೊಂಡ್ಲು ತಾನೆ? ನನಗ ಅಷ್ಟು ಸಾಕು. ಇವಾಗ ಅವಳ ವಿಷಯ ಬಿಡಿ, ಮುಂದೇನ್ ಮಾಡೋಣ ಅದನ್ನ ಹೇಳಿ. ಮೊದ್ಲು ಖುಷಿನ ಹಂಚ್ಕೊಳ್ಳೋಣ, ಎಂಜಾಯ್ ಮಾಡೋಣ. ಇವಳೊಬ್ಳು ಕಮ್ಮಿ ಇದ್ಲು, ತನ್ನ ಕಾಲಿನ ಮೇಲೆ ನಿಲ್ಲೋ ಹಾಗೆ ಮಾಡಿದ್ದಕ್ಕೆ ಮಾತಿನ ಮೇಲೆ ನಿಲ್ಲೋದನ್ನೇ ಮರ್ತಿದ್ದಾಳೆ. ಏನು ಎಲ್ರು ಒಂಥರ ನಿರಾಳವಾಗಿ ನೆಮ್ಮದಿಯಾಗಿರಂಗಿದೆ? ಇಷ್ಟು ದಿನ ನಮ್ಮನ್ನೆಲ್ಲ ಕಾಡ್ತಿದ್ ಗ್ರಾಚಾರ ಮನೆ ಬಿಟ್ಟು ಹೋದ್ಮೇಲೆ ಹಾಗೆ ಇರ್ಬೇಕಲ್ವಾ ಅನಿತಾ? you're ಕರೆಕ್ಟ್ ಪಲ್ಲವಿ. ನಾವ್ ಅನ್ಕೊಂಡಿದ್ದಾಗುತ್ತೆ ಅಂದ್ರೆ ಮನ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಅಲ್ವಾ? ಸರಿ ಅಮ್ಮ, ಹಾಗಿದ್ಮೇಲೆ ನಿನ್ ಮುಂದಿನ ಜೀವನ ಬ್ಯಾಕ್ ಟು ಸೇಮ್ ಸ್ಟೇಜ್ ತಾತ. ನನಗೆ ನಿನ್ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಇದೆ. ಆ ಜೀವನದಲ್ಲಿ ಖುಷಿ ಇತ್ತು, ನೆಮ್ಮದಿ ಇತ್ತು.
ಎಲ್ಲ ಬಿಟ್ಟು ಇಲ್ಲಿಗ್ ಬಂದು ಸಾಧಿಸಿದ್ ಏನೂ ಇಲ್ಲ ತಾತ, ಎಲ್ಲ ಕಳ್ಕೊಂಡಿದ್ದೆ. ಕಲ್ಪನೆಯ ಬದುಕು ದೂರದ ಬೆಟ್ಟ ಇದ್ದಾಗೆ. ಅದನ್ನ ನೋಡೋದಕ್ ಮಾತ್ರ ಚಂದ, ಆದ್ರೆ ಹತ್ರ ಹೋದಾಗ್ಲೆ ಅದು ಅನುಭವಕ್ ಬರೋದು ಅನ್ನೋ ಮಾತು ಸತ್ಯ ತಾತ. ಆದ್ರೆ ಅಂತ ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ಬೇಡ ತಾತ. ಕಳ್ಸಿರೋದು ಸಂಬಂಧ ಮಾತ್ರ. ನಿಮ್ ಮೊಮ್ಮಗಳು ನಿಮ್ ಕಣ್ಮುಂದೆನೆ ಇದ್ದಾಳೆ ಅಲ್ವಾ? ನಿಂಗ್ ದುಃಖ ಆಗ್ತಾ ಇಲ್ವಾ ಮೊಮ್ಮಗಳೇ? ತಾತ, ನನಗೂ ಮನ್ಸಿದೆ, ಭಾವನೆಗಳಿದಾವೆ. ಅಂದ್ಮೇಲೆ ದುಃಖ ಆಗೋದ್ ಸಹಜ ಅಲ್ವಾ ತಾತ? ಹಾಗಂತ ಕಣ್ಣೀರಾಗ್ತಾ ಕೂತ್ರೆ ಮುರ್ದೋಗಿರೋ ಸಂಬಂಧ ಸೇರ್ಸೋದಕ್ಕಾಗತ್ತಾ? ಇಲ್ಲ ತಾನೆ? ಅದು ಹಾಗಲ್ಲ ಮೊಮ್ಮಗಳೇ. ಮನಸ್ಸು ಬಿಸಿಲಿದ್ದಾಗ ಆಡೋ ಮಾತುಗಳು ತಂಪಾಗಿರ್ಬೇಕು. ಆಗ್ಲೇ ಮುಂದಿನ ದಾರಿನ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗೋದು. ಇನ್ನು ನಿರ್ಧಾರ ಬದ್ಲಾಗಲ್ಲ ತಾತ. ಅವ್ರ ಮನ್ಸನ್ನ ಬದಲಾಯಿಸೋಷ್ಟ್ರಲ್ಲಿ ನಾನೇ ಬದ್ಲಾದೆ. ಅವ್ರು ಹಾಗೆ ಇದ್ದಾರೆ, ಮುಂದೆ ಕೂಡ ಹಾಗೆ ಇರ್ತಾರೆ. ಅವ್ರು ನನ್ ಬದಲಾವಣೆಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ನನ್ ನೆಲೆ ಇರೋದಕ್ಕೆ ಅವಕಾಶ ಕೊಡ್ತಾರ ತಾತ. ಆದ್ರೆ ಒಂದೇ ಒಂದ್ ಸಂತೋಷ ಮತ್ತೆ ಸಮಾಧಾನ ಏನ್ ಗೊತ್ತಾ ತಾತ? ನೀನ್ ಯಾವಾಗ್ಲೂ ನನ್ ಮೊಮ್ಮಗಳ ಮದ್ವೆನ ಕಣ್ಣಾರೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೆ. ಆ ಒಂದ್ ಆಸೆ ಈಡೇರ್ತು ಅಲ್ವಾ? ಈ ಜೀವನಕ್ಕೆ ಅಷ್ಟು ಸಾಕು ತಾತ, ಅಷ್ಟು ಸಾಕು.